ಪ್ರೀತಿಯ ನಯನ ಶರತ್ ಮಾಡುವ ನಮಸ್ಕಾರಗಳು. ಮನೇಲಿ ಯಾರಾದ್ರೂ ನೀವು ಚೆನ್ನಾಗಿ ಅಡ್ಗೆ ಮಾಡಲ್ಲ ಅಂತ ಬೈತಾ ಇದ್ದಾರಾ? ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸುಮ್ನೆ ಅವ್ರಿಗೆ ಉತ್ತರ ಕೊಡಿ. ಈ ನಯನ ತೋರಿಸ್ತಾ ಇರುವಂತ ರೆಸಿಪಿನ ಸುಮ್ನೆ ಅವ್ರಿಗೆ ಮಾಡಿ ಬಡಿಸಿ ಒಗ್ಳದಿರ್ಲಿ, ಅವ್ರಿಗೆ ಅದನ್ನ ಸವಿಯೋದಕ್ಕೂ ಟೈಮ್ ಸಾಲಲ್ಲ. ಆತರ ಚಪ್ಪರ್ಸ್ಕೊಂಡು ತಿಂತಾರೆ, ಗೊತ್ತಾಯ್ತಲ್ಲ? ಅದೇ ತರದೇ ಸೂಪರ್ ಆಗಿರೋ ಅಡುಗೆನ ಇವತ್ತು ಒಂದು ಮಾಡ್ಕೊಡ್ತೀನಿ. ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಗೆಸ್ಟ್ ನ ಕರ್ಸಿದೀನಿ. ಇದು ಸನ್ ಉದಯ ಪ್ರೆಸೆಂಟ್ಸ್ ಅಡುಗೆ ಮನೆ, ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಲಿ ಬಳಸ್ತಕ್ಕಂತ ಎಲ್ಲಾ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ನಮ್ಮ ಅಡುಗೆ ಮನೆಗೆ ಬರ್ತಾ ಇರುವಂತಹ ಗೆಸ್ಟ್ ಕಡಕ್ ಆಟಿಟ್ಯೂಡ್, ಕ್ಯೂಟ್ ಎಕ್ಸ್ಪ್ರೆಷನ್ ಇಂದಾನೆ ಕ್ಯಾಮ್ರಾನೇ ಫಿದಾಗಿ ಹೋಗ್ಬಿಟ್ಟಿದೆ. ಲೈಟ್ ಆಗಿ ಲೈನ್ ಹೊಡಿತಾ ಇರತ್ತೆ. ಯಾರಪ್ಪ ಈ ಫಿಗರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರ ಮಾತಗಿಂತ ಮೌನಕ್ಕಿಂತ ನಟನೆಯಲ್ಲೇ ಜಾಸ್ತಿ ಪವರ್ ನ ತೋರಿಸುವಂತ ಮುತ್ತು ಮಧುಶ್ರೀ ಭೈರಪ್ಪ. ಪ್ಲೀಸ್ ವೆಲ್ಕಮ್. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಣ್ಣೀನೇ ಕುಯ್ನು, ಮುದ್ದಾಡಲೇಟಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಮಧುಶ್ರೀ ಭೈರಪ್ಪ ಅವರೇ, ವೆಲ್ಕಮ್ ಟು ನನ್ನ ಅಡುಗೆ ಮನೆ ರೀ. ಏನ್ ಅಡುಗೆ ಮಾಡ್ತಾ ಇದ್ದೀರಾ ನನಗೋಸ್ಕರ? ನಾನು ಇವತ್ತು ನನ್ನ ತರಾನೇ ಮಹಾರಾಣಿ ಚಿಕನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಚಿಕನ್? ಹೌದು. ವಾವ್. ದಯವಿಟ್ಟು ಅದಕ್ಕೆ ಆರ್ನಮೆಂಟ್ಸು, ಗೋಲ್ಡು, ಜುಮ್ಕಿ, ನೆಕ್ಲೆಸ್ ಇದೆಲ್ಲ ಕೇಳಬೇಡಿ, ಅದನ್ನ ಹಾಕ್ಲೂಬೇಡಿ. ಮಹಾರಾಣಿ ಅಂದ್ರೆ ಸಿಂಪಲ್ ಆಗಿರ್ಬೇಕು. ಲೆಸನ್ ನಂಬರ್ 1 ಏನ್ ಸ್ಟಾರ್ಟ್ ಮಾಡೋಣ? ಫಸ್ಟ್ ಚಿಕನ್ ನ ಮ್ಯಾರಿನೇಟ್ ಮಾಡೋಣ. ಚಿಕನ್ ಅಲ್ಲಿ ನಿಮ್ಮ ಕಿಚನ್ ಅಲ್ಲಿ ಏನ್ ಹುಡುಕ್ತಾ ಇದ್ದೀರಾ? ನನ್ನ ಕೇಳಿ, ಏನ್ ಬೇಕು? ಸ್ಪೂನ್. ಇದೆ ಇಲ್ಲೆಲ್ಲ ಏನ್ ಆಯುಧಗಳು ಬೇಕಿದ್ರು ನನ್ನನ್ನೇ ಕೇಳಿ, ನಾನೇ ಕೊಡ್ತೀನಿ, ತಗೊಳ್ಳಿ. ಚೆನ್ನಾಗಿ ಅಡುಗೆ ಮಾಡಿ. ಓಕೆ ಆಯ್ತು, ನೀವು ಟೇಸ್ಟ್ ಮಾಡಿ ಹೇಳಿ. ನಾನ್ ಟೇಸ್ಟ್ ಅಫ್ಕೋರ್ಸ್ ಮಾಡ್ತೀನಿ. 1 tablespoon ಆಫ್ ಸಾಲ್ಟ್. ಸೊ 1 tablespoon ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಸೂಪರ್. ನಮ್ಮನೇದೇ ರೇಷನ್, ಪರವಾಗಿಲ್ಲ, ಧಾರಾಳವಾಗಿ ಯೂಸ್ ಮಾಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ರುಬ್ಬಿದ್ದು ನಿನ್ಗೋಸ್ಕರ. ಏನೇನು ಹಾಕಿದಿರ ಹೇಳಿ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಇನ್ನೇನ್ ಹಾಕ್ತಾರೆ? ಟೊಮೊಟೊ ಮಾಡಿದೆ, ಗೊತ್ತಾ ಇಲ್ವಾ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, 1.5 ಚಮಚ ಹಾಕೋದ್ರೆ. ಇವಾಗ ಸ್ವಲ್ಪ ಲೆಮನ್ ಹಾಕ್ತಾ ಇದೀನಿ. ಓಕೆ, ನೀವ್ ಯಾರ್ಯಾರ ಜೀವನದಲ್ಲಿ ಹುಳಿ ಹಿಂಡಿದ್ದೀರಾ? ನನ್ ಗಂಡನ ಜೀವನದಲ್ಲಿ ಅವ್ರು ಇದಾರ ಜೊತೆಲಿ? ಇದಾರಪ್ಪ. ಯಾಕೆ ನನ್ನ ನೋಡ್ರೆ ಜೊತೆಲಿ ಇದಾರೆ ಅಂತ ಅನ್ಸುತ್ತೆ. ಓಕೆ, ನಾನು ಇದನ್ನ ಮಿಕ್ಸ್ ಮಾಡ್ಬೇಕಾ ಬೇಡವಾ? ಮಾಡಿ. ಮತ್ತೆ ಇರಿ, ನೀನ್ ನೆಕ್ಸ್ಟ್ ಎಪಿಸೋಡ್ ಮಿಕ್ಸ್ ಮಾಡ್ತೀರಾ? ಈಗಲೇ ಮಾಡ್ಬೇಕು. ನೀವು ನಾನು ಮಿಕ್ಸ್ ಮಾಡಕ್ಕೆ ಬಿಡ್ತಿಲ್ಲ. ಸೊ ಫಸ್ಟ್ ಇವಾಗ ಮಸಾಲಾನ ಫ್ರೈ ಮಾಡ್ಕೊಳ್ಬೇಕು. ಓಕೆ, ಒಂದು 4-5 ಲವಂಗ ಹಾಕ್ತಾ ಇದ್ದೀನಿ. ಸ್ವಲ್ಪ 4-6 ಲವಂಗ, ಚಕ್ಕೆ ಒಂದು 4 ಹಾಕ್ತಾ ಇದ್ದೀನಿ. ಸೂಪರ್. ಅಂಡ್ 1-3 ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಜಾಕಾಯಿ ಹಾಕ್ತಾ ಇದ್ದೀನಿ. ಒಂದು ಚೂರ್ ಜೀರಿಗೆ ನಂಗೆ ತುಂಬಾ ಇಷ್ಟ. ಓಕೆ, ಇವಾಗ ನಾನು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಎಷ್ಟು? ಚೂರ್, ಒಂದು ಅಂದಾಜು. ಓಕೆ, ಇದು ಧನಿಯಾ ಒಂದು 3 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. ಧನಿಯಾ ಕಾಳು, ಒಣಮೆಣಸಿನ್ಕಾಯಿ ಒಂದು 4-5 ಹಾಕ್ತಾ ಇದ್ದೀನಿ. ಓಕೆ, ಇಷ್ಟೊಂದೆಲ್ಲ ಮಸಾಲೆ ಹಾಕಿದ್ರಲ್ಲ, ಈಗ ನಿಮ್ಮನ್ನ ನೀವು ಯಾವ ಮಸಾಲೆಯ ಪದಾರ್ಥಕ್ಕೆ ಹೋಲಿಸ್ಕೊತೀರಾ? ನೀವೇನು ಧನಿಯಾನೋ, ಕಸೂರಿ ಮೇಥಿನೋ, ರೆಡ್ ಚಿಲ್ಲಿನೋ? ನಾನು ಉಪ್ಪು. ತಪ್ಪು. ಏಕೆ? ಹೆಣ್ಮಕ್ಳು ನೀವು ಉಪ್ಪು ಆಗ್ಬಾರ್ದು. ಉಪ್ಪು ಎಲ್ಲದಕ್ಕೂ ಬೇಕೇ ಬೇಕು, ಅವಶ್ಯಕತೆ. ರಿಕ್ವೈರ್ಡ್, ಅದಕ್ಕೆ ಅದು ಹಂಗೆ ನೀವು ಉಪ್ಪಾಗಕ್ಕೆ ಇಷ್ಟಪಡ್ತೀರಾ? ವಾವ್. ಬಾದಾಮ್ ಹಾಕ್ತಾ ಇದ್ದೀನಿ. ಚಿಕನ್ಗೆಲ್ಲ ಬಾದಾಮ್ ಹಾಕಿದ್ರೆ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗೆ ಒಂದು 6-7 ಗೋಡಂಬಿ, 6-7 ಬಾದಾಮ್. ಸೊ ಇವಾಗ ಇದು ಫ್ರೈ ಆಗಿದೆ. ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ವಲ್ಪ ಕೂಲ್ ಆಗೋವರೆಗೂ ಚಿಕನ್ ನಾವು. ಸೊ ಏನ್ ಕೊಡ್ಲಿ ಇವಾಗ ನಾನು ನಿಮ್ಗೆ? ಒಂದು ಪ್ಯಾನ್ ಬೇಕು. ಓಕೆ, ಇವಾಗ ಆಯಿಲ್ ಬೇಕು. ನನ್ನ ಕಿಚನ್ ಅಲ್ಲಿ ಸ್ಪೆಷಾಲಿಟಿ ಏನ್ ಗೊತ್ತಾ? ನಾವು ಅಡುಗೆಗೆ ಯಾವತ್ತೇ ಇದ್ರು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನೇ ಬಳಸೋದು. ಯಾಕೆ ಅಂತಂದ್ರೆ ದಿಸ್ ಇಸ್ ಇನ್ ಇಂಡಿಯಾದಲ್ಲೇ ನಂಬರ್ 1 ಆಯಿಲ್, ನಂಬರ್ 1 ಸೇಲ್ ಆಗ್ತಾ ಇರೋ ಆಯಿಲು ಇದು. ಸೊ ಎಷ್ಟು ಬೇಕು ನೋಡು. ಅಂಡ್ ಮೇನ್ ಥಿಂಗ್, ಅದು ತುಂಬಾ ಕಡಿಮೆ ಎಣ್ಣೆನ ತಗೊಳ್ಳೋದು ಫುಡ್ಡಿಗೆ. ವಾವ್, ಯು ನೋ ದಟ್ ವೆರಿ ಮಚ್. ಎಸ್.
ಸೊ ಫಸ್ಟ್ ಆನಿಯನ್ ಹಾಕೊಳ್ತಾ ಇದ್ದೀನಿ ಆಯಿಲ್ಗೆ, ವಾಕೆ. ಚೂರ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಓಕೆ. ಚಿಕನ್ ಅವ್ರ ಅಪ್ಪನ ಹೆಸರೇನು? ಚಿಕನ್ ಅವ್ರ ಅಪ್ಪ ಹೆಸರು ನಂಗೆ ಗೊತ್ತಿಲ್ಲ. ಚಿಕನ್ ಕಬಾಬ್. ಚಿಕನ್ ಅವ್ರ ಅಪ್ಪ ಹೆಂಗ್ ಆಗ್ತಾ ಇರೋದು? ಚಿಕನ್ ಕಬಾಬ್. ಓ ನೀವು ಈ ತರ ಕ್ವಶನ್ ಓಕೆ ಓಕೆ, ಆಯ್ತು. ನಾನೊಂದು ಕೇಳ, ಗೋಲ್ಡ್ ಅಂಗಡಿಲಿ ಸಿಗುವಂತ ಒಂದೇ ಒಂದು ವೆಜಿಟೇಬಲ್ ಹೇಳಿ ನೋಡೋಣ. ಗೋಲ್ಡ್ ಅಂಗಡಿಲಿ ಸಿಗೋ ಒಂದೇ ಒಂದು ತರಕಾರಿ ಹೆಸರು? ಕ್ಯಾರೆಟ್. ಯಾರ ಹತ್ರ? ಇವಾಗ ಆನಿಯನ್ ಆಲ್ಮೋಸ್ಟ್ ಗೋಲ್ಡನ್ ಫ್ರೈ ಆಗಿದೆ. ಗೋಲ್ಡನ್ ಚಿಕನ್ ನ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಲಿ ಅಲ್ಲಿವರೆಗೂ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಪೌಡರ್ ರೆಡಿ ಮಾಡ್ಕೊಂಡಿದ್ದೀವಿ. Okay. ಈಗ ಚಿಕನ್ಗೆ ಸ್ವಲ್ಪ ಬೇಯ್ತಾ ಇದ್ದಂಗೆ 1 ಕಪ್ ಮೊಸರು. ಓಕೆ, ಫುಲ್ 1 ಕಪ್ ಹಾಕೊಳ್ಳೋದಾ? ಎಸ್. ಎಸ್. ಈ ಪೌಡರ್ ಏನು ಮಾಡ್ಕೊಂಡಿದ್ದೀವಿ ಇದು ಕಂಪ್ಲೀಟ್ ಆಗಿ ಆ್ಯಡ್ ಮಾಡಬೇಕು. ಕರೆಕ್ಟ್ ಆಗಿದೆಯಾ? ಹೇಳಕ್ಕ, ನೀನು ಎಕ್ಸ್ಪ್ರೆಸ್ ನೋಡಿದ್ರೆ ಭಯ ಆಯ್ತದೆ. ಇಲ್ಲ. ಸೊ ಈಗ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀರಾ? ಎಷ್ಟು? 1-2 ಸ್ಪೂನ್ಸ್. ಓಕೆ. ಅದು ಬಳಿಯಕ್ಕ? ಬೇಡ, ಸಾಕು Fresh cream, ಸಾಕು. ಬಳ್ದು ಹಾಕಲ್ವಾ? ಚಿಲ್ಲಿ. ಅಯ್ಯೋ, ಮೆಣಸಿನ್ಕಾಯಿ ನಂಗೆ ಹಾಕ್ತಾ ಇದ್ದೀರಾ? ಹಾಂ, ಇದು ಸ್ಪೆಷಾಲಿಟಿ. ಫಸ್ಟ್ ಎಲ್ಲ ಆಯಿಲ್ಗೆ ಹಾಕ್ತಾರೆ, ನಾನು ಮೇಲೆ ಹಾಕ್ತೇನೆ. ಓ ಸೂಪರ್. ಆಮೇಲೆ ಈಗ ಸ್ವಲ್ಪ ಕೊತ್ತಂಬರಿ. ಓಕೆ. ನೀವು ಅಡುಗೆ ಮಾಡೋವಾಗ ಬೈಸ್ಕೊಳ್ಳಲ್ವಾ ನಿಮ್ಮ ಅಮ್ಮ ಹತ್ರ? ಅಯ್ಯೋ, ಯಾಕೆ ಮೆಟ್ಪೆಟ್ಟಲ್ಲಿ ಹೊಡಿಸ್ಕೊಂಡಿದ್ದೀನಿ? ಬೈಸ್ಕೊಳ್ಳೋದೇನು ಅದೆಲ್ಲ ನಮಗೆ ನಾಟದೇ ಇಲ್ಲ. ನಾನು ಬೆಳಗಿನ ಸಾಯಂಕಾಲದಂಗ ಬೈಸ್ಕೊಳ್ತಾನೆ, ಏನು ಮುಟ್ಟಿದ್ರು ಬಿದೋಗುತ್ತೆ. ಇವತ್ತೇ ಕರೆಕ್ಟಾಗಿ ಮಾಡಿದ್ದೀನಿ ಅಕ್ಕ. ನಾನು ಏನು ಮುಟ್ಟಿದ್ರು ಬಿದೋಗುತ್ತೆ, ಏನು ಮುಟ್ಟಿದ್ರು ಚೆಲ್ಲೋಗುತ್ತೆ ಹಂಗೆ. ಸೊ ಇವತ್ತು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಅಡುಗೆ ಮಾಡ್ತಿದ್ದೀರಾ? ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ವಿಷಯನೇ, ತುಂಬಾ ಬೇಗ ಹೇಳ್ದೆ ಕಣಕ್ಕ. ಈಗ ಸ್ವಲ್ಪ ಕುಕ್ ಆಗೋದಕ್ಕೆ ಬಿಡೋಣ. ಎಷ್ಟು ಚಿಕನ್ ಒಂದು 8 to 10 ಮಿನಿಟ್ಸ್. ಸ್ಮೆಲ್ ಬರ್ತಿದ್ಯಾ? ಘಮ ಅದು ನೀವೇ ಹೇಳ್ತಾರೆ. ಘಮ ಅನಿಸ್ತಾ ಇರ್ತೀನಾ? ಓಕೆ. ನೀನು ಅಂದ್ರೆ ಸುಮ್ಮನೆನಾ? ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಚಿಕನ್ ಇಸ್ ಡನ್. ಸೊ ನನ್ನ ಸ್ಪೆಷಲ್ ಮಹಾರಾಣಿ ಚಿಕನ್ ಇಸ್ ರೆಡಿ. ಮಹಾರಾಣಿ ಚಿಕನ್ ಮಾಡುವ ವಿಧಾನ: 1 ಬೌಲ್ಗೆ 1 ಕೆಜಿ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನಿಂಬೆ ರಸ ಹಾಕಿ ಮ್ಯಾರಿನೇಟ್ ಆಗಲು ಬಿಡಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ 6 ರಿಂದ 7 ಲವಂಗ, 4 ಚಕ್ಕೆ, 3 ಏಲಕ್ಕಿ, ಸ್ವಲ್ಪ ಜಾಕಾಯಿ, ಸ್ವಲ್ಪ ಜೀರಿಗೆ, ಕಸೂರಿ ಮೇಥಿ, 3 ಚಮಚ ಧನಿಯಾ, 5 ಮೆಣಸಿನಕಾಯಿ, ಸ್ವಲ್ಪ ಬಾದಾಮಿ, ಗೋಡಂಬಿ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ಸ್ವಲ್ಪ ತಣ್ಣಗಾಗಿಸಿಕೊಂಡು ಮಿಕ್ಸಿ ಮಾಡಿ ಮಸಾಲೆ ತಯಾರಿಸಿಕೊಳ್ಳಿ. ಇನ್ನೊಂದು ಬಾಣಲಿಯಲ್ಲಿ 4 ಚಮಚ ಎಣ್ಣೆ, 1 ಕಪ್ ಈರುಳ್ಳಿ, ಮ್ಯಾರಿನೇಟ್ ಮಾಡಿಕೊಂಡ ಚಿಕನ್, ಸ್ವಲ್ಪ ಮೊಸರು, ತಯಾರಿಸಿಕೊಂಡ ಮಸಾಲಾ ಪುಡಿ, ಹಾಗೆ ಸ್ವಲ್ಪ ಫ್ರೆಶ್ ಕ್ರೀಮ್, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಚಿಕನ್ ಬೆಂದ ನಂತರ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಮಹಾರಾಣಿ ಚಿಕನ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಿಮ್ಗೆ ಚಪಾತಿ ಕೂಡ ತಂದಿದ್ದೀನಿ. ಓ, ಇದ್ರ ಜೊತೆ ಟೇಸ್ಟ್ ಮಾಡೋದಾ ಇದನ್ನ? ಎಸ್. ಭಗವಂತ ಏನಾದ್ರೂ ಆದ್ರೆ ಕಾಯಪ್ಪ ದೇವ. What a beautiful ಮಹಾರಾಣಿ ಚೀಸ್. ಓಕೆ, ಇವಾಗ ನೀವು ಒಂದು ಪೀಸ್ ತಗೊಳ್ಳಿ. ವಾವ್. ಸೊ ನಿಮ್ಮ ಮಹಾರಾಣಿ ಚಿಕನ್ ಸಾಕಾಗಿತ್ತು. ಥ್ಯಾಂಕ್ ಯು. ನನ್ನ ಸ್ಥಳದಲ್ಲಿ ಹೇಳ್ಬೇಕಂದ್ರೆ ಮಜ್ಜಿಗೆ ಅಷ್ಟು ಗ್ರೇಟ್ ಆಗಿತ್ತು, ತುಂಬಾ ಇಷ್ಟ ಆಯ್ತು. ಸೊ
ಖಾರ ಆಯ್ತು ಮಧು, ವಾಟ್ ನೆಕ್ಸ್ಟ್? ಖಾರ ನಿಮ್ ಡಿಶ್ ಆಯ್ತು. ಓಕೆ, ಸೊ ನಂತರ ಸ್ವೀಟ್ ಡಿಶ್ ಒಂದು ಮಾಡ್ಕೊಡ್ತೀನಿ. ಹೌದಾ? ಎಸ್. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀನ್ ಇಂಗ್ಲಿಷ್ ಅಲ್ಲಿ ಉತ್ತರ ಹೇಳ್ಬೇಕು. Okay. ನಾ ಕನ್ನಡದಲ್ಲಿ ಕೇಳ್ತೀನಿ, ಅದಕ್ಕೆ ನೀನ್ ಇಂಗ್ಲಿಷ್ ಅಲ್ಲಿ ಉತ್ತರ ಹೇಳ್ಬೇಕು. ಓಕೆ. ಓಕೆನಾ? ಹೋಗೋ ಬಾಡ. ಫಸ್ಟ್ ಆಫ್ ಆಲ್ ಹಂಗಂದ್ರೆ ಏನು? ಗೋ ಫೆಲೋ. ಹಂಗೆ ಯಾವ ಫೆಲೋ ಅಂತ ನೀನು ಗೆಸ್ ಮಾಡು. ಗೋ ಇಡಿಯಟ್ ಫೆಲೋ. ಇಡಿಯಟ್ ಫೆಲೋ. ಹಲ್ಕಟ್. ಆಮೇಲೆ ಟೀತ್ ಜೋಡ್ಸೋದು ಅಂತೆಲ್ಲ ಅನ್ಕೋಬಾರ್ದು. ಹಲ್ಕಟ್ ಅನ್ನೋದು. ಜಾಯ್ನಿಂಗ್. ಇದು ನಮ್ ಕಡೆ ಟೀತ್ ಜಾಯ್ನಿಂಗ್ ಅನ್ನಲ್ಲ, ಮತ್ತೆ ಚುಮ್ಮ 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 ಅಂತೀವಿ. ಓಕೆ, ಅದನ್ನೇ ಹೇಳ್ಬೋದು ನೀವು ಬೇಕಾದ್ರೆ. ಅದು ಹೇಳ್ಬೋದು. ನೆಕ್ಸ್ಟ್ ಕನ್ನಡ, ನಾವು ಕರ್ನಾಟಕದವರು ಕನ್ನಡ ಮಾತಾಡೋದು. ಪರ್ವಾಕೆ. ನಾವು ಯು ಡೂ ಡನ್ ಡಣ ಡನ್. ವಾಟ್ ಇಸ್ ದಟ್? ಮ್ಯಾಂಗೋ ಕೇಸರಿ ಬಾತ್. ಏನ್ ಬೇಕೀಗ ನಿಂಗೆ? ಪ್ಯಾನ್ ಬೇಕು. ಓಕೆ, ಈ ಫೂನಲ್ಲಿ ಎಷ್ಟು ತುಪ್ಪ ಹಾಕ್ಬೇಕು? ನಾನು ಒಂದು 3 ಸ್ಪೂನ್ಸ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ. ಲೋಗಿ ಅಂತೆಲ್ಲ ಮಾತಾಡ, ಮರದ ಕೊಟ್ಟು ಮಾತಾಡೋದು ಪ್ಲೀಸ್. ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಅಂತ ಕೇಳ್ಬಿಡಿ. ಲೋ ಫ್ಲೇಮ್ ಅಲ್ಲಿ ಸಣ್ಣ ಉರಿ. ಒಣ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಬೇಕು ಅಂದ್ರೆ ಬಾಡಿಸಬೇಕು. ಓ, ಬಾಡಿಸಬೇಕು. ಬಾಡಿಸೋಕೆ ನೀವು ಇದು ಕೊಟ್ರೆ ಏನು? ಬಾಡಿಸ್ತೀನಿ. ಸೌಟ್. ಸದ್ಯ ಯಲಹಂಕದಲ್ಲಿ ನೀನು ಓದಿಸಿದ್ದಕ್ಕೂ ಸಾರ್ಥಕ ಆಯ್ತು. ಅದು ಸ್ವಲ್ಪ ಗೋಲ್ಡನ್ ಕಲರ್ ಆದ್ಮೇಲೆ ಪೇಂಟ್ ಹಚ್ಚಲ ಎತ್ಕೋಬೇಕು. ಪೇಂಟ್ ಹಚ್ಚಲ. ನಾನು ನವರಸಗಳು ಆಗೋಯ್ತು. ಅದು ಬೌಲ್ ಬೇಕು. ತುಪ್ಪ ಹಾಕೊಂಡಿದ್ದೀನಿ 1 ಸ್ಪೂನು. 1 2 3 ಸಾಕನ್ಸುತ್ತೆ. 3.5. ಇದನ್ನ ತುಪ್ಪದಲ್ಲಿ ಹುರ್ಕೋತೀರಾ ಇವಾಗ? ಎಸ್. ಸಖತ್. ಲೋ ಫ್ಲೇಮ್ ಅಲ್ಲೇ ಹುರ್ಕೊಳ್ಬೇಕು. ಯಾಕೆ? ಯಾಕಂದ್ರೆ ಸೀದೋಗ್ಬಿಡುತ್ತೆ ಅದಕ್ಕೆ. ನೀವ್ ಎಷ್ಟು ಜನ ಸೀಸಿದೀರಾ? ಅಯ್ಯೋ, ನಗ ನೋಡು, ನಗ. ಯಾರು ಸೀಸಿಲ್ಲ. ಮಧು ಭೈರಪ್ಪಂಗ್ ಕೋಪ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಧು ಭೈರಪ್ಪಂಗ್ ಲವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸುಮ್ನೆ ಎಲ್ಲಾರು ಬ್ಲೇಮ್ ಮಾಡ್ತಾರಲ್ಲ, ಹಾ. ಅವಾಗ ಕೋಪ ಬರುತ್ತೆ. ಸೈಲೆಂಟ್ ಆಗಿರೋರು ಯಾವಾಗೂ ಸಿಗಾಕೊಳ್ತಾರೆ ಅಂತ. ಹಂಗೆ ಸೈಲೆಂಟ್ ಆಗಿರೋರೆ ಮೆತ್ತಿಗೆ ಸಿಗಾಕ್ಸ್ತಾರೆ, ಗೊತ್ತಿದೆ ನಿಮ್ಗದು? ಅದ್ ನೀವು ನನ್ನ ಸೈಲೆಂಟ್ ಅಂತ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ. ನಾನು ಹೇಳ್ತೀನಿ, ಯಾಕಂದ್ರೆ ನಾನು ನಿಮ್ ಜೊತೆ ಶೂಟ್ ಮಾಡಿದ್ದೀನಲ್ಲ. ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ರು, ಅವ್ರ ಎದುರು ನನಗೆ ಏನು ಮಾತಾಡಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಸೈಲೆಂಟ್ ಆಗಿದ್ದೆ. ಮ್ಯಾಂಗೋನ ಈಗ ಗ್ರೈಂಡ್ ಮಾಡ್ತಾ ಇದೀವಿ. ಓಕೆ, ಇವಾಗ ಕೇಸರಿ ಬಾತ್ ಸ್ಟಾರ್ಟ್ ಮಾಡೋಣ. ಎಸ್. ಸ್ವಲ್ಪ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ತುಪ್ಪ, ನೀರು, ಈಗ ಅದೇನು ಕೊತ ಕೊತ ಅಂತ ಕುದಿಬೇಕಾ? ಎಸ್, ಅದು ಬಾಯ್ಲ್ ಆಗ್ಬೇಕು. ಬಬಲ್ಸ್ ಬರ್ಬೇಕು, ಬುಳು 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 ಬುಳು. ಎಸ್. ಅದು ಕುದಿಯೋವರ್ಗುನು ನನ್ನನ್ನು ಎಂಟರ್ಟೈನ್ ಮಾಡು. ಓಕೆ, ಏನ್ ಮಾಡಿ ಇಂಪ್ರೆಸ್ ಮಾಡು. ಏನ್ ಮಾಡ್ಬೇಕು ಹೇಳಿ? ಈಗ ನವರಸಗಳಲ್ಲಿ ಶೃಂಗಾರ ರಸದಲ್ಲಿ ನನ್ನ ಇಂಪ್ರೆಸ್ ಮಾಡು. ಫೀಲ್ ಮಾಡಿ. ಯಾಕೆ? ಸರಿ, ಓಕೆ. ಹಾಸ್ಯದಲ್ಲಿ ಹೆಂಗೆ? ನಾನು ಅಕ್ಕನ ಇಂಪ್ರೆಸ್ ಮಾಡಕ್ ಆಗುತ್ತಾ ನಿಮ್ಮನ್ನ? ಏನ್ ಚೆನ್ನಾಗಿ ತಿರುವಾಕ್ಬಿಟ್ಲು. ಲವ ಬುಳು ಬುಳು ಬರ್ತಾ ಇದೆ. ಕೇಸರಿ ಬಾತ್ ಮಾಡೋಣ ಬಾ. ಓಕೆ, ಇವಾಗ ನಾನು ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ. ಮಧು ಭೈರಪ್ಪ, Yes. ವಾಟ್ ಈಸ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್? ನಾನು M.Com ಮಾಡಿದ್ದೀನಿ. ಏನಕ್ಕೆ ಓದ್ದೆ? ಕೇಸರಿ ಬಾತ್ ಮಾಡಕ್ಕೆ. ನಂಗೆ ಆಕ್ಚುಲಿ ಓದಕ್ಕೆ ಇಷ್ಟ ಇರ್ಲಿಲ್ಲ. ಓದಕ್ಕೆ ಇಷ್ಟ ಇಲ್ಲ, M.Com ಓದ್ದ? ಹೌದು. ಓದಕ್ಕೆ ಇಷ್ಟ ಆಗಿದ್ರೆ ನೀನು ಓದ್ತಿದ್ದೆ? ಓದಕ್ಕೆ ಇಷ್ಟ ಇರಲಿಲ್ಲ ನನಗೆ, ಬಟ್ ನಮ್ಮ ಅಪ್ಪಂಗೋಸ್ಕರ ಓದಿತ್ತು. ಸೊ ಇವಾಗ ನಾನು ಇದಕ್ಕೆ ಮ್ಯಾಂಗೋ ಪ್ಯೂರಿ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಶುಗರ್ ಎಷ್ಟು ಹಾಕೊಳ್ಳೋಣ? ಸೊ ಮ್ಯಾಂಗೋ ಆಲ್ರೆಡಿ ಸ್ವೀಟ್ ಇರುತ್ತೆ, ಸೊ ಸ್ವಲ್ಪ 1-2 ಸ್ಪೂನ್ ಹಾಕೊಳ್ಳೋಣ. ಹೌದಾ? ಈಗ ಕೇಸರ ಹಾಕ್ಬೇಕು ಸ್ವಲ್ಪ. ಇವಾಗ ಏಲಕ್ಕಿ ಪೌಡರ್, ಏಲಕ್ಕಿ ಪೌಡರ್. ಎಸ್. ಆ್ಯಂಡ್ ಇದು ನಾವು ಅವಾಗೆ ಫ್ರೈ ಮಾಡ್ಕೊಂಡಿದ್ದು ಡ್ರೈ ಫ್ರೂಟ್ಸ್. ಓಕೆ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಮ್ಯಾಂಗೋ ಸೀಸನ್ ಅಂತ ಹೇಳಿ ಸೀಸನಲ್ ಡಿಶ್ ಮಾಡ್ಬಿಟ್ರಾ? ಎಸ್. ಸರಿ. ಮ್ಯಾಂಗೋ ನಂಗೆ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ಆಗುತ್ತಾ? ಓ, ನಂಗಂತೂ ಸಖತ್ ಇಷ್ಟ. ಓಕೆ,
ಮೇಡಮ್ ಅವರೇ ಎಸ್ ರೆಡಿ ಆಗಿದ್ಯಾ ನಿಮ್ಮ ಮ್ಯಾಂಗೋ ಕೇಸರಿ ಬಾತ್? ಎಸ್ ರೆಡಿ ಆಗಿದೆ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಓಕೆ. ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ 3 ಚಮಚ ತುಪ್ಪ, 5 ಗೋಡಂಬಿ, ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ. ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ, 2 ಕಪ್ ರವೆ ಹಾಕಿ ಹುರಿದುಕೊಳ್ಳಿ. ಈಗ ಸಿಹಿ ಮಾವಿನ ಹಣ್ಣಿನ ಪ್ಯೂರಿ ತಯಾರಿಸಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ 1 ಚಮಚ ತುಪ್ಪ, ಸ್ವಲ್ಪ ನೀರು, ಹುರಿದಿಟ್ಟುಕೊಂಡ ರವೆ ಹಾಕಿ ತಯಾರಿಸಿಕೊಂಡ ಮ್ಯಾಂಗೋ ಪ್ಯೂರಿಯನ್ನು ಸೇರಿಸಿ ಹಾಗೆ ಅರ್ಧ ಕಪ್ ಸಕ್ಕರೆ, ಕೇಸರಿ, ಒಣ ದ್ರಾಕ್ಷಿಯನ್ನು ಸೇರಿಸಿದರೆ ಮ್ಯಾಂಗೋ ಕೇಸರಿ ಬಾತ್ ಸವಿಯಲು ಸಿದ್ಧ. ಸೊ ಫೈನಲಿ ನನ್ ತರನೇ ಸ್ವೀಟ್ ಆಗಿರೋ ಮ್ಯಾಂಗೋ ಕೇಸರಿ ಬಾತ್. ಮ್ಯಾಂಗೋ ಕೇಸರಿ ಬಾತ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಟೇಸ್ಟ್ ಮಾಡ್ಬೋದಾ? ಹೇಗಿದೆ ಅಂತ ಹೇಳಿ. ನಿಜಾನೇ ಹೇಳ್ಬೇಕು. ಖಂಡಿತವಾಗ್ಲೂ ನಿಜಾನೇ ಹೇಳಿ. ಆಮೇಲೆ ನಿಮ್ಗಿಂತ ಚೆನ್ನಾಗಿ ಮಾಡಿದೀನಿ ಅಂತ. ನನ್ನ ಪ್ರೀತಿಲಿ ಸುಳ್ಳಿಲ್ಲ. ನಿಮ್ಗಿಂತ ಚೆನ್ನಾಗಿ ಮಾಡಿದೀನಿ ತಾನೆ? ಆಕ್ಚುಲಿ ಸಖತ್ತಾಗಿ ಮಾಡಿದಾಳೆ. ಅದು ಮ್ಯಾಂಗೋ ಫ್ಲೇವರ್ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ಕೇಸರಿ ಬಾತ್ ಎನ್ಹಾನ್ಸ್ ಆಗ್ಬಿಟ್ಟಿದೆ. ಹೌದು. ಬೈ ದ ವೇ ನೀನು ಒಂದು ಚುಟ್ತೀನಿ, ನಿಂಗೂ ಶುಗರ್ ಬರಲಿ. ಹೆಂಗ ಅನಿಸ್ತು ನಿಮ್ ಡಿಶ್ ನಿಮ್ಗೆ? ಸೊ ನೋಡಿದ್ರಲ್ಲ, ನಮ್ಮ ಮಧು ಭೈರಪ್ಪ ಅವರು ಸಖತ್ತಾಗಿರುವಂತಹ ಮ್ಯಾಂಗೋ ಕೇಸರಿ ಬಾತನ್ನ ಮಾಡ್ಕೊಟ್ಟಿದ್ದಾರೆ ಇವತ್ತು ನಮಗೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನಾವು ಯೂಶಲಿ ಪೈನಾಪಲ್ ಎಲ್ಲ ಯೂಸ್ ಮಾಡ್ತೀವಿ. ಹೌದು, ಕೇಸರಿ ಬಾತ್ಗೆ ಮ್ಯಾಂಗೋ ನಾನು ಆಕ್ಚುಲಿ ಫಸ್ಟ್ ಟೈಮ್ ತಿಂತಾ ಇರೋದು, ಬಟ್ ಸೂಪರ್ ಆಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ಸೊ ಮಧು ಭೈರಪ್ಪ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ಅಮೂಲ್ಯವಾದ ಉಡುಗೊರೆ. ಹಸಿರು ಉಳಿಸಿ ಬೆಳೆಸಿ. ಆಕ್ಚುಲಿ ನಂಗೆ ತುಂಬಾ ಇಷ್ಟ. ನಾನು ಪ್ಲಾಂಟ್ಸ್ ನ ತುಂಬಾ ಸೇವ್ ಮಾಡ್ತೀನಿ. ಸೊ ಇದನ್ನು ನಾನು ಸೇವ್ ಮಾಡ್ತೀನಿ. ನಿಮ್ಮ ಲೈಫಲ್ಲೂ ಹೀಗೆ ಯಾವಾಗಲೂ ಹಚ್ಚ ಹಸಿರಾಗಿರ್ಲಿ. ನಿಮ್ಮ ಕೆರಿಯರ್, ನಿಮ್ಮ ಮುಂಬರುವಂತ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಮನೆ ಮದ್ದು ಸೆಗ್ಮೆಂಟ್ ಅಲ್ಲಿ ಯಾವ ರೆಮಿಡಿಯನ್ನ ತೋರಿಸ್ತಾ ಇದ್ದಾರೆ ನಮ್ಮ ಡಾಕ್ಟ್ರು ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್. ಏನಿವತ್ತು ಫುಲ್ ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದೀರಾ? ನಿಮ್ಮಿಂದ ಇನ್ಸ್ಪೈರ್ ಆಗ್ತಿದೆ. ನನ್ನಿಂದ ಪ್ಲೀಸ್ ಕಮ್ ದಿಸ್ ಸೈಡ್. ನಾನ್ ನಿಮ್ಮಿಂದ ಇನ್ಸ್ಪೈರ್ ಆಗ್ತೀನಿ, ನೀವು ನನ್ನಿಂದ ಇನ್ಸ್ಪೈರ್. ಎಷ್ಟು ಗಿವ್ ಅಂಡ್ ಟೇಕ್ ಅಲ್ಲ ಮಕ್ಕಳೇ ಹಾಗೆ. ಸೂಪರ್. ಸೊ ನಾನು ಲೇಟ್ ಮಾಡಕ್ ಹೋಗಲ್ಲ. ಐ ಆಮ್ ಕ್ಯೂರಿಯಸ್, ವಾಟ್ ಅಬೌಟ್ ಟುಡೇ? ನೋಡಿ, ದೃಷ್ಟಿ ಆದ್ರೆ ದೃಷ್ಟಿ ತೆಗಿಯಕ್ಕೆ ನಿಂಬೆಣ್ಣಿಗಿಂತ ಸ್ಟ್ರಾಂಗ್ ಆಗಿರೋದೊಂದು ಉಪಯೋಗಿಸ್ತಾರೆ ನಮ್ ಕಡೆ. ಏನದು? ದೃಷ್ಟಿ ತೆಗಿಯಕ್ಕ ಮನೆಯಲ್ಲೂ ದೃಷ್ಟಿ ಕುಂಬಳಕಾಯಿ. ಕರೆಕ್ಟ್. ಅದು ಬರೀ ದೃಷ್ಟಿ ತೆಗಿಯಕ್ ಅಷ್ಟೇ ಅಲ್ಲ, ಓಕೆ, ಅದ್ಭುತವಾಗಿ ಡಿಹೈಡ್ರೇಷನ್ಗೆ ಪಕ್ಕಾ ರಿಸಲ್ಟ್ ಕೊಡುವಂತ ಒಂದು ಬೂದ್ಗುಂಬಳಕಾಯಿ ಜ್ಯೂಸ್ ತೋರಿಸ್ತೀನಿ. ಸೂಪರ್. ಈ ಬೇಸಿಗೆಗಂತೂ ವೆರಿ ಮಚ್ ನೀಡೆಡ್. ಅಂಡ್ ತುಂಬಾ ಅನ್ಫಾರ್ಚುನೇಟ್ ಏನು ಅಂದ್ರೆ, ಎಷ್ಟೋ ಜನ ಹೆಣ್ಮಕ್ಳಿಗೂ ತಾವು ಡಿಹೈಡ್ರೇಟ್ ಆಗ್ತಿದೀವಿ, ಸರಿಯಾಗಿ ನೀರ್ ಕುಡಿತಾ ಇಲ್ಲ, ನೀರಿನಂಶ ಕಮ್ಮಿ ಆಗೋದ್ರಿಂದ ಸ್ಕಿನ್ ಡಲ್ ಆಗ್ತಿದೆ, ಅಥವಾ ಒಂಥರ ತಲೆನೂ ಒಂಥರ ಅನ್ನಿಸ್ತಾ ಇದೆ ಅಂತ ಎಷ್ಟೋ ಜನ ಗೊತ್ತಿರಲ್ಲ. ಮಕ್ಕಳಲ್ಲಂತೂ ಬೇಸಿಗೆ ಟೈಮಲ್ಲಿ ಎಷ್ಟು ಒಳಗಡೆ ಬಂದ್ರು ಅಂದ್ರು ರೋಡಲ್ಲೇ ಆಟಾಡಿ ಡಿಹೈಡ್ರೇಟ್ ಆಗಿರ್ತಾರೆ, ಅದು ಗೊತ್ತಾಗೋದೇ ಇಲ್ಲ. ಬಟ್ ಅವಾಗ ತುಂಬಾ ಸುಲಭವಾಗಿ ಒಂದ್ 2 ನಿಮಿಷದಲ್ಲಿ ಮಾಡ್ಕೊಳ್ಳೋ ಈ ಬೂದ್ಗುಂಬಳಕಾಯಿ ಜ್ಯೂಸ್ನ ಕುಡ್ದಿದ್ದೆ ಆದ್ರೆ ಎಷ್ಟು ಬೇಗ ಅದು ರಿವೈವ್ ಆಗತ್ತೆ, ಹೈಡ್ರೇಷನ್ ಬಾಡಿ ಆಗತ್ತೆ ಅಂದ್ರೆ ಆ ತಂಪು, ಆ ಒಂದು ಬೆನಿಫಿಟ್ಸ್ ಅನ್ನ ಖಂಡಿತವಾಗಿಯೂ ತುಂಬಾ ಈಸಿಯಾಗಿ ಗಮನಿಸ್ಬೋದು. ಸೊ ಡಿಹೈಡ್ರೇಷನ್ಗೆ ಮನೆ ಮದ್ದು ಬೂದ್ಗುಂಬಳಕಾಯಿ ಜ್ಯೂಸ್ ಹೇಗೆ ಮಾಡೋದಂತ ನೋಡೋಣ. ಆಲ್ಮೋಸ್ಟ್ ಒಂದು ದೊಡ್ಡ ಕಪ್ ಅಷ್ಟು ಬೂದ್ಗುಂಬಳಕಾಯಿನ ಕಟ್ ಮಾಡಿ ಸಿಪ್ಪೆ ತೆಗೆದು, ಅಫ್ಕೋರ್ಸ್ ಬೀಜದ ಜೊತೆಲೂ ಹಾಕೊಳ್ಬಹುದು, ಬಟ್ ಕೆಲವರು ಕುಡಿಬೇಕಾದ್ರೆ ಸ್ವಲ್ಪ ಜನ ಒಂಚೂರು ಓವರ್ ಆಕ್ಟಿಂಗ್ ಮಾಡ್ತಾರೆ, ಅಯ್ಯೋ ಸಿಪ್ಪೆ ಸಿಕ್ತು ಅದು ಇದು ಅಂತ. ಅದಕ್ಕೆ ಅಂಡ್ ನಿಮಗೆ ತುಂಬಾ ಸ್ಮೂತ್ ಆಗಿ ಮಾಡ್ಕೊಳ್ಳೋಣ ಅಂತ ಬೀಜ ಎಲ್ಲ ತೆಗೆದು ನೀಟಾಗಿ ಒಳ್ಳೆ ಐಸ್ ಕ್ಯೂಬ್ಸ್ ತರ ಅದನ್ನ ಇದ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ಒಂದ್ ದೊಡ್ಡ ಬೌಲ್ ಅಷ್ಟು ಪೂರ್ತಿ ಹಾಕೊಳ್ತಾ ಇದೀನಿ. ಒಂದೇ ಒಂದ್ ಚಿಟಿಕೆ ಅಷ್ಟು ಪೆಪ್ಪರ್. ಎಸ್, ಮೆಣಸಿನ ಬೇಕಾದ್ರೆ ನೀವು ಕುಟ್ಟು ಹಾಕೋಬಹುದು, ಇಲ್ಲಿ ಪೌಡರ್ ಇದೆ, ಸೊ ಹಂಗೆ ಹಾಕೋಬಹುದು. ಎಸ್, ತುಂಬಾ ಈಸಿ. ಓಕೆ. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಹೆಚ್ಚು ಬೇಡ. ಎಸ್, ಸ್ವಲ್ಪ ಟೇಸ್ಟಿ ಆಗಿರ್ಲಿ ಅಂತ. ಬಟ್ ಇದನ್ನ ಸ್ಕಿಪ್ ಮಾಡಬಹುದು. ಆಕ್ಚುಲಿ ನಾನ್ ಕುಡಿಬೇಕಾದ್ರೆ ಯೂಶಲಿ ಉಪ್ಪು ಏನೂ ಹಾಕಲ್ಲ, ಹಾಗೆ ತಗೊಳ್ಬಹುದು. ಬಟ್ ಏನ್ ಮಾಡೋದು, ನಾಲ್ಗೆ ರುಚಿಗೆ ಒಂದೊಂದ್ಸತಿ ಬೇಕಾಗತ್ತೆ. ಅಫ್ಕೋರ್ಸ್ ಲೆಮನ್ ಆಮೇಲೂ ಸ್ಕ್ವೀಸ್ ಮಾಡ್ಕೊಳ್ಬಹುದು, ಬಟ್ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಆದ್ರಿಂದ ಸ್ವಲ್ಪ ಸ್ಕ್ವೀಸ್ ಮಾಡ್ತಾ ಇದೀನಿ. ನಿಂಬೆ ಹಣ್ಣು ಇಷ್ಟೇ ಗ್ರೈಂಡ್ ಮಾಡ್ಬಿಡಿ, ಕುಡಿದ್ಬಿಡಿ. ಹೌದು. ಬೇಕಾದ್ರೆ ಬೂದ್ಗುಂಬಳಕಾಯಿನ ನಿಮ್ ಗಂಡನ ಹತ್ರ ಕಟ್ ಮಾಡಿಸ್ಕೊಂಡು ಬರೀ ನೀವು ಮಿಕ್ಸಿ ಮಾಡಿದ್ರೆ ಸಾಕು, 1 ನಿಮಿಷದಲ್ಲಿ ಹಂಗಾರೆ ಮಾಡ್ಲಾ ಮಿಕ್ಸಿ. ಎಸ್, ಸ್ವಲ್ಪ ನೀರ್ ಹಾಕೊಳ್ಳಿ, ಈಸಿ ಆಗತ್ತೆ. ನೋಡಿ, ಬೂದ್ಗುಂಬಳಕಾಯಲ್ಲಿ
90 to 95% ಅಷ್ಟು ಬರೀ ನೀರಿನ ಅಂಶನೇ ಇರೋದು. ಓ ವಾ. ಮಿಕ್ಕಿದ್ದು ನಮ್ಗೆ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ORS ಎಲ್ಲ ತಗೊಂಡಾಗ ನಮ್ಗೆ ಡಿಹೈಡ್ರೇಟ್ ಆದಾಗ ಕೊಡ್ತಾರಲ್ಲ, ಲೂಸ್ ಮೋಷನ್ ಎಲ್ಲ ಆಗಿ ಸುಸ್ತಾದಾಗ, ಸೊ ಅದು ಪೊಟ್ಯಾಷಿಯಂ ಇರುತ್ತೆ. ಸೊ ತುಂಬಾ ಬೇಗ ನಿಮಗೆ ಆ ಶಕ್ತಿನ ರಿವೈವ್ ಮಾಡ್ಕೊಳ್ಳೋದು. ಸೂಪರ್. ಕೆಲವರೆಲ್ಲ ಇದನ್ನ ಮಿಕ್ಸಿಗೆ ಹಾಕಲ್ಲ, ತುರ್ದು ಬಿಟ್ಟು ಹಾ. ತೆಳ್ಳಗಿರೋ ಬಿಳಿ ಬಟ್ಟೆ ಇರುತ್ತಲ್ಲ ಅದ್ರಲ್ಲಿ ಹಿಂಡಿ ಅದನ್ನ ತಗೊಳ್ತಾರೆ. ಇನ್ನೂ ನ್ಯೂಟ್ರಿಷನ್ ವ್ಯಾಲ್ಯೂ ಯಾವ್ದು ಹಾಳಾಗಬಾರ್ದು ಮಿಕ್ಸಿ ಮಾಡಿದಾಗ್ಲೂ ಅಂತ ಹೇಳಿ. ಅಷ್ಟೊಂದು ಪೇಷನ್ಸ್ ಇಲ್ಲ ಅನ್ನೋರು ಈ ತರ ಮಾಡಬಹುದು, ಬಟ್ ಆ ತರನು ಮಾಡೋರು ತುಂಬಾ ಜನ ಇದ್ದಾರೆ. ಇನ್ಸ್ಟೆಂಟ್ ಆಗಿ ಆ ಎನರ್ಜಿ ಲೆವೆಲ್ ನ ಬೂಸ್ಟ್ ಮಾಡ್ಕೊಳ್ಳೋಕೆ ಬೂದ್ ಕುಂಬಳಕಾಯಿ ಜ್ಯೂಸ್ ದಯವಿಟ್ಟು ಕುಡಿದು ಹೇಳಿ ಹೇಗಿದೆ ಅಂತ. ಒಂಥರ ಮಜಾ ಇದೆ, ಬಟ್ ಒಗ್ರೊಗ್ರು ಹುಳಿ ಹುಳಿ ಉಪ್ಪು, ಆಮೇಲೆ ಪೆಪ್ಪರ್ ಬೇರೆ ಖಾರ. ಸೊ ಇವತ್ತಿನ ಮನೆ ಮದ್ದುಲಿ ಡಿಹೈಡ್ರೇಷನ್ ಹೇಗೆ ಕಂಟ್ರೋಲ್ ತರೋದು ಅನ್ನೋದನ್ನ ನಮ್ಮ ಡಾಕ್ಟ್ರೇ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಡಾಕ್ಟ್ರೇ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಕುಡಿತಾ ಇರಿ ಕುಂಬಳಕಾಯಿ ಜ್ಯೂಸ್. ಖಂಡಿತ. ಥ್ಯಾಂಕ್ ಯು. ರುಚಿಯಾದ ಅಡುಗೆ ಜೊತೆಗೆ ಮಸಾಲೆ ಭರಿತ ಹರಟೆ ಎರಡು ಒಂಥರ ಫುಲ್ ಮೀಲ್ಸ್ ಇದ್ದಂಗಿತ್ತು ಅಲ್ವಾ? ಸೊ ಇವತ್ತು ನಾವು ಮಾಡಿದಂತ ಅಡುಗೆನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಮಿಸ್ ಮಾಡದೆ ತಿಳಿಸಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಇದು ಸನ್ ಉದಯ ಪ್ರೆಸೆನ್ಸ್ ಅಡುಗೆ ಮನೆ